22 year old. ಸಿಕ್ಕಲ್ ಬಾಸ್ ಏನ್ ಸಿಕ್ಕಲ್ ಬಾಸ್? ಹಾಯ್ ಸಿಕ್ಕಲ್ ಬಾಸ್ ಸುಮ್ನಿರಾ ಆಗ್ತೀನಿ. ಏನು ನೀನ್ ಏನೇನು ಸಿಕ್ಕಲ್ ಬಾಸ್ ನಾಯಕ ಬಂದೈತೆ ನಿನ್ನೊಂದಿಗೆ ಒಂದ್ಸತಿ ಹಿಂಗ್ ಬಂದು ಹಿಂಗ್ ಬಂದು ನೋಡು. ಇಲ್ಲ ಮಿನಿ. ಹಾಯ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ಬ್ಲಾಗ್ ಅಂತ ಅಂದರೆ ನೈಕಾಯಿಂದ ಸ್ವಲ್ಪ ಶಾಪಿಂಗ್ನ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ಏನಂದರೆ ನೈಕಾದಲ್ಲಿ ಆಫರ್ಸ್ ನಡೀತಿದೆ, ಸೇಲ್ ನಡೀತಿದೆ. ಯಾರಾದರೂ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡಿ. ಸೊ ತುಂಬಾ ಒಳ್ಳೆ ಸೇಲ್ ನಡೀತಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತು ನೈಕಾ ಪಾರ್ಸಲ್ನ ಓಪನ್ ಮಾಡೋಣ. ತರಿಸಿದ್ದೀನಿ, ಓಪನ್ ಮಾಡಬೇಕು. ಓಪನ್ ಮಾಡಿಲ್ಲ, ಯಾಕೆ ಒಂದು ವ್ಲಾಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೇನು ತರಿಸಿದ್ದೀನಿ ಅಂತ ನೋಡೋಣ. ಕೆಲವು ಇನ್ನೂ ಫಸ್ಟ್ ಟೈಮ್ ತರಿಸಿರೋವು ಇದ್ದಾವೆ, ನೋಡೋಣ, ಸ್ಟಾರ್ಟ್ ಮಾಡೋಣ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಫುಲ್ಲು. ಏನು ಜಾಸ್ತಿ ಲಾಂಗ್ ಏನು ಇರಲ್ಲ, ಇದು ಸ್ವಲ್ಪ ಶಾರ್ಟೇ ಇರುತ್ತೆ. ನೋಡಿ ವಿಡಿಯೋನ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಬಂದಿದ್ದ ತಕ್ಷಣವೇ ಇದು ಮೇಲ್ಗಡೆ ಎಲ್ಲ ಓಪನ್ ಮಾಡಿಬಿಟ್ಟೆ. ನನಗೆ ಯಾಕೋ ಇದು ಓಪನ್ ಆಗಿರೋ ಥರ ಕಾಣಿಸ್ಬಿಡ್ತು. ಅದಕ್ಕೆ ಅವ್ರನ್ನ ಕೇಳಿದೆ ಪಾರ್ಸೆಲ್ ಅದೇ ರೀತಿ ಅಲ್ಲಿಂದ ಸ್ಟಾಕ್ ಬಂದಿರುತ್ತಲ್ಲ ಆವಾಗ ಆಗಿರುತ್ತೆ ಅಂತ ಅಂದರು. ಅದಕ್ಕೋಸ್ಕರ ಸ್ವಲ್ಪ ಓಪನ್ ಮಾಡಿದ್ದೆ, ಬೇರೆ ಏನೂ ನೋಡಿಲ್ಲ. ಈಗ ಓಪನ್ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ ಬಾಡಿ ವಾಶ್ ಚೆನ್ನಾಗಿರುತ್ತೆ ಇದು. ನಂದಿದು ಸಿಕ್ಸ್ ಅನ್ನಿಸ್ತದೆ, 6th ಬಾಟಲ್ ಅನ್ನಿಸ್ತದೆ ಇದು. ಇವು ಫ್ರೀ ಬಂದಿರೋದು ಇದಕ್ಕೆ. ಇಲ್ಲ ಮಿನಿಮಲಿಸ್ಟ್ ತೊಗೊಂಡಿದ್ದೀನಿ. ಮಿನಿಮಲಿಸ್ಟು ಅದಕ್ಕೆ ಫ್ರೀ ಬಂದಿರೋದು. ಇದು ಸಪ್ರೇಟು. ಕೆಮಿಸ್ಟ್ ಇದು ಒಂದು. ಪ್ಯಾಕಿಂಗ್ ಮಾತ್ರ ಅಲ್ಟಿಮೇಟ್, ಸಖತ್ತಾಗಿ ಮಾಡ್ತಾರೆ ಪ್ಯಾಕಿಂಗ್ ಮಾತ್ರ ಇದರಲ್ಲಿ. ಏನು ಹೊರಗಡೆ ಏನೇ ಡ್ಯಾಮೇಜ್ ಆದರೂ ಒಳಗಡೆ ಏನೂ ಆಗಿರಲ್ಲ. ಸೊ ಇವಾಗ ಏನಂದರೆ ಇದು ನಾನು ನಿಯಾಸಿನಮೈಡು ಸೆರಮ್ನ ಬುಕ್ ಮಾಡಿದ್ದೆ. ಫಸ್ಟು ಇದು ಅಷ್ಟೇ, ಇನ್ನೂ ಇದು ಸೆಕೆಂಡ್ ಟೈಮೇನೋ ನಾನು ಪರ್ಚೇಸ್ ಮಾಡ್ತಾ ಇರೋದು. 5%, ಯಾವಾಗೂ 5% ಮಿನಿಮಲಿಸ್ಟು ನಿಯಾಸಿನಮೈಡ್ ಹಚ್ಕೊತಿದ್ದೆ. ಈ ಸತಿ 10% ಕಾಣಿಸ್ತಿದೆಯಾ, 10% ನಿಯಾಸಿನಮೈಡ್ ತರಿಸ್ಕೊಂಡಿದ್ದೀನಿ. 5% ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ 5% ಯೂಸ್ ಮಾಡಿದ್ದೆ. ಸೊ ಈಗ 10% ತರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದು ಫ್ರೀ ಬಂದಿದೆ, ಹೇರ್ ಶಾಂಪು. ಇದು ಶಾಂಪು ಫ್ರೀ ಬಂದಿದೆ. ಮತ್ತು ಟೋನರ್ ತರಿಸಿದ್ದೆ. ಮಿನಿಮಲಿಸ್ಟಲ್ಲೇ ಟೋನರ್ನ ತರಿಸಿದ್ದೆ. ಇದು ಟೋನರ್ ಇನ್ನು ಫಸ್ಟ್ ಟೈಮ್ ತರಿಸ್ಕೊತಾ ಇರೋದು. ಟೋನರ್ ಇನ್ನು ಫಸ್ಟ್ ಟೈಮ್ ತರಿಸ್ಕೊತಾ ಇದ್ದೀನಿ. ಒಂದೇನಂದರೆ ರಿಕ್ವೆಸ್ಟು, ಯಾರು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದ ತಕ್ಷಣ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಫ್ಯಾನ್ದು ಸ್ವಲ್ಪ ಸೌಂಡ್ ಇದೆ, ಒಂದು ನಿಮಿಷ. ಸ್ಟಾರ್ಟಿಂಗು ತರಿಸ್ಕೊಂಡಿದ್ದ ತಕ್ಷಣ ಯಾರು ಹಾಗೆ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಸೊ ಪ್ಯಾಚ್ ಟೆಸ್ಟ್ ಎಲ್ಲಿ ಮಾಡಬೇಕು ಅಂತ ಅಂದರೆ ನಿಮ್ಮ ಇಲ್ಲಿ ಆಗಿರ್ಬೋದು, ಇಲ್ಲ ಇಲ್ಲಿ ಕತ್ತತ್ರ ಆಗಿರ್ಬೋದು, ಇಲ್ಲಿ ಪ್ಯಾಚ್ ಟೆಸ್ಟನ್ನ ಮಾಡಿ ಯೂಸ್ ಮಾಡಿ. ಇನ್ನೂ ಇದು ಹೆಂಗೆ ಯೂಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಇನ್ನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೀನಿ ಇದನ್ನು. ಮತ್ತು ಇದು ಮತ್ತು ಸೆರಮ್ನ ನಾನು ತರಿಸ್ಕೊಂಡಿದ್ದು. ಅದ್ರ ಜೊತೆಗೆ ಈ ರಿಪೇರ್ ಕಿಟ್ನ ಕೊಟ್ಟಿದ್ದಾರೆ. ಈ ಕಿಟ್ ಫ್ರೀ ಬಂದಿದೆ. ಇದರಲ್ಲಿ ಜೆಂಟಲ್ ಕ್ಲೆನ್ಸರ್ ಫೇಸ್ ವಾಶ್ನ ಕೊಟ್ಟಿದ್ದಾರೆ ವಿತ್ ಹೈಲೋರಾನಿಕ್ ಆಸಿಡ್. ಇದು ಫೇಸ್ ವಾಶು. ಏನಕ್ಕೆ ಈ ಥರ ಮಿನಿ ಕಾಂಬೋ ಕೊಡ್ತಾರೆ ಅಂತ ಅಂದರೆ,
ಈಗ ನಾವು ಅಷ್ಟೆಲ್ಲ ಪರ್ಚೇಸ್ ಮಾಡಿರ್ತೀವಲ್ವಾ, ಹಂಗಾಗಿ ಈ ಥರದನ್ನ ಕೊಡ್ತಾರೆ. ಫಸ್ಟ್ ಯೂಸ್ ಮಾಡಿಬಿಟ್ಟು ನಮಗೇನಾದರೂ ವರ್ಕ್ ಆದರೆ ಮತ್ತೆ ನಾವು ಪರ್ಚೇಸ್ ಮಾಡ್ಬೋದು ಅಂತ ಈ ಥರ ಮಿನಿ ಕಿಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದು ಫೇಸ್ ವಾಶು, ಮಾಯಿಶ್ಚರೈಸರು. ಈ ಮಾಯಿಶ್ಚರೈಸರೇ ಮಿನಿಮಮ್ ಅಂದರೂ ಒಂದು 2 ವೀಕ್ಸ್ 3 ವೀಕ್ಸ್ ಬರ್ತತೆ ಅಂತ ಅನ್ಕೊತೀನಿ. ನಮ್ಮದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾವು ಜಾಸ್ತಿ ಯೂಸ್ ಮಾಡಲ್ಲಲ್ವ, ಚಿಕ್ಕ ನಾನು ಪಾಂಡ್ಸ್ದು ಯೂಸ್ ಮಾಡ್ತೀನಿ. ನೋಡೋಣ, ಟ್ರೈ ಮಾಡ್ತೀನಿ ಇದೊಂದ್ಸಲಿ. ಮತ್ತು ಅದರಲ್ಲೇನೇನೆ ನಾನು ಫಸ್ಟ್ 5% ಯೂಸ್ ಮಾಡ್ತಿದ್ನಲ್ಲ, ಅದರದ್ದೇ 5% ಮತ್ತೆ ಕೊಟ್ಟಿದ್ದಾರೆ. ಇದರಲ್ಲೇ ಫ್ರೀ ಬಂದಿರೋದು. ಇಷ್ಟು ಪ್ರಾಡಕ್ಟು ಫ್ರೀ ಬಂದಿರೋದು, ಇಷ್ಟು ಪ್ರಾಡಕ್ಟು ಫ್ರೀ ಕೊಟ್ಟಿದ್ದಾರೆ. ಇಷ್ಟು ಫ್ರೀ ಬಂದಿದೆ. ನೆಕ್ಸ್ಟು ಬಾಡಿ ಲೋಷನ್ ಓಪಲ್ ಬಾಡಿ ಲೋಷನ್. ಯಾವಾಗೂ ದೊಡ್ಡದು ತರಿಸ್ಕೊತಿದ್ದೆ, ಬಟ್ ಬಡ್ಜೆಟ್ ಇರಲಿಲ್ಲ, ಅದಕ್ಕೋಸ್ಕರ ಈ ಸತಿ ಚಿಕ್ಕದೇ ತರಿಸ್ಕೊಂಡಿದ್ದೀನಿ. ಮತ್ತು ಡರ್ಮಾಕೋ ಸನ್ಸ್ಕ್ರೀನ್, ಇದು ಅಷ್ಟೇ ದೊಡ್ಡದೇ ತರಿಸ್ಕೊತಿದ್ದೆ. ಈ ಸತಿ ಎಲ್ಲ ಚಿಕ್ಕದ್ರಲ್ಲೇ ತರಿಸ್ಕೊಬಿಟ್ಟಿದ್ದೀನಿ. ಇದು ತುಂಬ ಕಾಸ್ಟ್ಲಿ, ಇದೇನೇ 30 ಗ್ರಾಮೇನೆ 299 ಏನೋ ಐತೆ. ಇದು 400, ಟೋನರ್ 400. ಇದು 400, 399 400. ಇದು 90 ಅಷ್ಟೇ. ಮತ್ತು ಇದು ಸೆರಮ್ ಬಂದು 300. ಒಟ್ಟು ಟೋಟಲ್ 1200 ಏನೋ ಆಯಿತು ನನಗೆ. 1200 ಎಲ್ಲ ಒಂದೇ ಸತಿ ತರಿಸ್ಕೊಂಡಿರೋದಕ್ಕೆ ಇಷ್ಟ ಆಗಿದೆ. ಯಾವಾಗೂ ಅಷ್ಟೇ, ಒಂದು ಖಾಲಿ ಆಗೈತೆ ಅಂದಿದ ತಕ್ಷಣ ಒಂದನ್ನ ತರಿಸ್ಕೊಳಲ್ಲ, ಎಲ್ಲ ಖಾಲಿ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ನಾನು. ಇಷ್ಟ ಆಗಿದೆ. ಟೋನರು ಇವೆಲ್ಲ ಹೊಸ್ದಾಗೆ ಯೂಸ್ ಮಾಡಬೇಕು. ಮಾಡಿ ನನ್ನ ಸ್ಕಿನ್ನು ಇದೆಲ್ಲ ಹಚ್ಕೊಂಡ್ರೆ ಬೆಳ್ಳಗಾಗುತ್ತೆ ಅಂತ ನಾನು ಹೇಳಲ್ಲಪ್ಪ, ಸ್ಕಿನ್ನೆಲ್ಲ ವೈಟ್ ಆಗುತ್ತೆ ಅಂತ. ನನಗೇನು ರಿಸಲ್ಟ್ ಸಿಕ್ಕಿದೆ ಅಂದರೆ, ನನಗೆ ಕಲೆ ಜಾಸ್ತಿ ಇದ್ದಾವೆ, ಚಿಕ್ಕ ಗುಳ್ಳೆಗಳಾಗ್ತವೆ. ನನ್ನ ಫೇಸ್ನ ಮುಂಚೆ ನೋಡಿರೋರಿಗೆ ಗೊತ್ತಿರ್ತದೆ, ಚಿಕ್ಕ ಹುಡುಗಿಯಿಂದ ನೋಡಿರೋರಿಗೆ ನನ್ನ ಫೇಸ್ ಹೆಂಗಿತ್ತು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪಿಂಪಲ್ಸ್ ಹೋಗುತ್ತೆ ಸ್ವಲ್ಪ, ಅಂದರೆ ಲೈಟ್ ಕಲರ್ ಒಂಥರ ಬ್ರೈಟ್ ಆಗ್ಬೋದು ಅಷ್ಟೇ. ಸ್ಕಿನ್ನೆಲ್ಲ ವೈಟ್ ಆಗುತ್ತೆ ಅನ್ನೋದು ಸುಳ್ಳು, ಬ್ರೈಟ್ ಆಗ್ಬೋದು. ಸ್ಕಿನ್ ಮೇಂಟೈನ್ ಮಾಡಬೇಕು. ಇವಾಗ ನಾವು ಬ್ಲ್ಯಾಕ್ ಇದ್ರೂ ಪರವಾಗಿಲ್ಲ, ನೋಡೋರಿಗಿದ್ರೆ ಅಷ್ಟು ಇರ್ತದೆ. ಅದಕ್ಕೆ ನಮ್ಮ ಫೇಸು ಬ್ಲ್ಯಾಕ್ ಇದ್ರೂ ಪರವಾಗಿಲ್ಲ, ಕ್ಲಿಯರ್ ಆಗಿರಬೇಕು. ನನಗೆ ಈ ಕಲೆಗಳು ಎಲ್ಲ ಜಾಸ್ತಿ ಇದ್ದಾವೆ, ಅದಕ್ಕೋಸ್ಕರ ನಾನು ಈ ಸ್ಕಿನ್ ಕೇರ್ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಯಾರಾದರೂ ನೈಕಾದಲ್ಲಿ ಸೇಲ್ ನಡೀತಿದೆ, ತಗೋಬೇಕು ಅಂತ ಇದ್ದರೆ ಹೋಗಿ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.